ತಾನೇ ಸ್ವತಃ ವೈದ್ಯನಾಗಿದ್ದರೂ ತನ್ನ ಮಗ ದಿನ ದಿನಕ್ಕೆ ಅಂಧಪತನಕ್ಕೆ ಇಳಿತಿದ್ದ ಸಂಗತಿ ತಿಳಿಯದೆ ಹೋದುದು ಎಂಥ ನಾಚಿಕೆಗೇಡು. ಬೆಳಗ್ಗೆ ಡಾಕ್ಟರ್ ಚಿದಂಬರ್ ತನಗೆ ಪ್ರಜ್ವಲ್ನ ವಿಷಯ ಹೇಳದೆ ಹೋಗಿದ್ರೆ ತಾನು ಅಜ್ಞಾನಿಯಾಗಿ ಉಳಿದುಬಿಡ್ತಿದ್ನೇನೋ. ಬೆಳಗ್ಗೆ ಆಸ್ಪತ್ರೆಯಲ್ಲಿ ಭೇಟಿಯಾದ ಡಾಕ್ಟರ್ ಚಿದಂಬರ್ ಗೋವಿಂದನೊಡನೆ ಮಾತಿಗೆ ಪೀಠಿಕೆ ಹಾಕಿದ್ರು. ಗೋವಿಂದ್, ನಿಮಗೊಂದು ಸಮಾಚಾರ ಗೊತ್ತಾ? ನರೇಂದ್ರ ಮೇತಾ ಅಂತ ನಮ್ಮ ಕ್ಲಬ್ಗೆ ಬರ್ತಾರಲ್ಲ, ಅವರ ಮಗ ಕಿಶೋರ್ ನಿನ್ನ ಮಗನ ಕ್ಲಾಸ್ಮೇಟ್ ಕಣಯ್ಯ. ಅವನು ನಿನ್ನೆ ವಿಲಿಯಂಜರ್ಸ್ನವರ ಡ್ರಗ್ಸ್ ಪ್ಲೆಡ್ಲಿಂಗ್ ಮಾಡ್ತಿದ್ದಾನೆ ಅಂತ ಅರೆಸ್ಟ್ ಮಾಡಿದ್ದಾರಂತೆ. ಗೋವಿಂದ್ ಆ ಲಕ್ಷ್ಯದಿಂದ, ಈಗ ಬಿಡು, ಡ್ರಗ್ಸ್ ತಗೊಳ್ಳೋದು ಮಾರಾಟ ಮಾಡೋದು ಈಸಿ ಮನಿ ಮೇಕಿಂಗ್ ರಾಕೆಟ್ ಆಗೋಗಿದೆ. ಈಗ ಹೆಚ್ಚಿನ ನಿರುದ್ಯೋಗಿಗಳು ಸುಲಭವಾಗಿ ಸಿಗೋ ಆದಾಯದ ಕಡೆ ವಾಲ್ತಿದ್ದಾರೆ ಎಂದಾಗ ಚಿದಂಬರ್ ತಕ್ಷಣ ಮಾತನಾಡಲಿಲ್ಲ. ಗೋವಿಂದ್, ಇಫ್ ಐ ಟೆಲ್ ಯು ದಿ ಟ್ರೂತ್, ನೀನು ಧೈರ್ಯವಾಗಿ ತಗೊಳ್ತೀಯಾ? ಏನದು? ಕಿಶೋರ್ ಜೊತೆ ನಿನ್ನ ಮಗ ಪ್ರಜ್ವಲ್ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅಂತ ನನ್ನ ಮಗ ಸಂದೀಪ್ ಹೇಳ್ತಾನೆ. ಡಾಕ್ಟರ್ ಗೋವಿಂದ್ ಅನ್ನೋ ಹೆಸರು ಮೆಡಿಕಲ್ ವೃತ್ತಿಯಲ್ಲೇ ಎಂಥ ಪ್ರಸಿದ್ಧವಾದದ್ದು. ಅಂಥವರ ಮಗ ಡ್ರಗ್ಸ್ ತಗೊಳ್ತಾನೆ ಅಂತ ಜನಗಳಿಗೆ ತಿಳಿದ್ರೆ ನಾಳೆ ನಿನ್ನ ಪ್ರೊಫೆಷನಲ್ಗೆ ಕಲ್ಲು ಬೀಳುತ್ತೆ. ಮೊದಲು ನಿನ್ನ ಮಗನನ್ನು ವಿಚಾರಿಸ್ಕೊ. ಡೂ ಸಮಥಿಂಗ್ ರೈಟ್ ನೌ, ಅದರ್ವೈಸ್ ಇಟ್ ವಿಲ್ ಬಿ ಟೂ ಲೇಟ್. ಚಿದಂಬರ್ ಹೇಳಿದಾಗ ಗೋವಿಂದ್ ಮೊದಲು ಅವರ ಮಾತು ನಂಬಲಿಲ್ಲ. ಇಲ್ಲ, ನನ್ನ ಮಗ ಅಂಥವನಲ್ಲ ಚಿದು. ನಿನ್ನ ಮಗನ ಬಗ್ಗೆ ಸುಳ್ಳು ಹೇಳಿ ನನಗೇನು ಲಾಭ? ನಾನು ನಿನ್ನ ಸ್ನೇಹಿತ ಹಿತೈಷಿ. ಬೇಕಾದರೆ ನನ್ನ ಮಗ ಸಂದೀಪ್ನೇ ಕೇಳು, ನಿಜಾಂಶ ಏನು ಅಂತ ನಿನಗೇ ಗೊತ್ತಾಗುತ್ತೆ. ಸಂದೀಪ್ನನ್ನು ವಿಚಾರಿಸುವವರೆಗೂ ಗೋವಿಂದನಿಗೆ ಚಿದಂಬರನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಹೌದು ಅಂಕಲ್, ಬೇಕಿದ್ರೆ ನೀವು ಕಾಲೇಜಿಗೆ ಬಂದು ವಿಚಾರಿಸಿ. ಪ್ರಜ್ವಲ್ ಕ್ಲಾಸ್ ಅಟೆಂಡ್ ಮಾಡಿ 6 ತಿಂಗಳಾಗಿದೆ. ಸದಾ ಆ ಕಿಶೋರ್ನ ಫಾರ್ಮ್ ಹೌಸ್ನಲ್ಲೇ ಫ್ರೆಂಡ್ಸ್ ಜೊತೆ ಇರ್ತಾನೆ. ಕಿಶೋರ್ಗೆ ತುಂಬ ಇನ್ಫ್ಲೂಯೆನ್ಸ್ ಇರೋ ಜನಗಳ ಪರಿಚಯವಿದೆ. ಅವರ ಮೂಲಕ ಡ್ರಗ್ಸ್ನ ಸಿಂಗಪುರ್ಗೆ ಸ್ಮಗ್ಲ್ ಮಾಡ್ತಾನೆ ಅಂತ ಈಗ ಪ್ರಜ್ವಲ್ ಅವನ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಇತ್ತೀಚೆಗೆ ನಮ್ಮ ಎಲ್ಲರ ಸ್ನೇಹ ಬೇಕಾಗಿರಲಿಲ್ಲ. ಪ್ರಿನ್ಸಿಪಲ್ ಅವನಿಗೆ ವಾರ್ನಿಂಗ್ ಕೊಟ್ಟಿದ್ರೂ ಅವನು ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ. ಯಾಕೆ ಅಂಕಲ್, ನಿಮಗೆ ಒಂದಿನವೂ ಅವನ ಮೇಲೆ ಅನುಮಾನ ಬರಲೇ ಇಲ್ವಾ? ಅವನ ಪ್ರಶ್ನೆ ಸರಳವಾಗಿದ್ದರೂ ಅದರಲ್ಲಿದ್ದ ಮೊಣಚು ಗೋವಿಂದನ ಮನಸ್ಸು ಚುಚ್ಚಿತು. ನೀವು ಡಾಕ್ಟರ್ ಆಗಿ ಅಷ್ಟು ತಿಳಿಲಿಲ್ವಾ ಎಂದು ಹಂಗಿಸುವಂತಿತ್ತು. ಗೋವಿಂದ್ ಮನೆಗೆ ಬಂದು ಪ್ರಜ್ವಲ್ನ ರೂಮಿಗೆ ಹೋದ. ಎಷ್ಟೋ ವರ್ಷಗಳ ನಂತರ ಅವನು ಮಗನ ಕೋಣೆಯನ್ನು ಪ್ರವೇಶ ಮಾಡಿದ್ದು. ಈ 4 ಗೋಡೆಗಳ ಮಧ್ಯ ಅವನೇನು ಮಾಡ್ತಿದ್ನೋ ಒಂದು ಬಾರಿಯೂ ಯೋಚಿಸಿರಲಿಲ್ಲ. ಅಗಲವಾದ ಕರಿಮರದ ಮಂಚದ ಮೇಲೆ ಹಾಸಿಗೆಯನ್ನು ನೋಡಿ ಅವನ ಮನಸ್ಸಿನಲ್ಲೇನೋ ಸಂಶಯ ಮೂಡಿತು. ಬೆಡ್ಶೀಟ್ಗಳನ್ನು ಕೊಡವಿ ಹಾಸಿಗೆ ನೆತ್ತಿದಾಗ ಅದರ ಅಡಿಯಲ್ಲಿ ಕೆಲವು ಮಾತ್ರೆಗಳು, ಇಂಜೆಕ್ಷನ್ಗಳು ಕಂಡವು. ವೈದ್ಯನಾಗಿದ್ದ ಅವನಿಗೆ ಅದೇನೆಂದು ಬಿಡಿಸಿ ಹೇಳಬೇಕಾಗಿರಲಿಲ್ಲ. ಅವನ ದಿಂಪಿನಡಿ ಖಾಲಿಯಾದ ಸಿರಿಂಜ್ಗಳು ಸಿಕ್ಕಿದವು. ವೈಶಾಲಿಯ ವಾಚ್ ಕಾಣಿಯಾದಿದ್ದು, ದೇವರ ಮನೆಯ ಬೆಳ್ಳಿ ನೀಲಾಂಜನ ಕಳುವಾದದ್ದು, ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏರುಪೇರಾದದ್ದು, ಇವೆಲ್ಲದರ ಮೂಲ ಏನೆಂಬುದು ಈಗ ಅವನಿಗೆ ಅರಿವಾಗಿತ್ತು. ತಾನು ಕೇವಲ ಮಗನ ಬಗ್ಗೆ ಕನಸುಗಳ ಗೋಪುರ ಕಟ್ಟಿದ್ನೇ ಹೊರತು ಅವನ ಚಟುವಟಿಕೆಗಳನ್ನು ಗಮನಿಸಲಿಲ್ವಲ್ಲ ಎಂದು ತನ್ನನ್ಗೆ ತಾನು ಹೇಳ್ಕೊಂಡ. ಈಗ ಮಗ ತಮ್ಮಲ್ಲೇ ಬೆರಳು ಮಾಡಿ ದೂಷಿಸ್ತಿದ್ದಾನೆ. ಗೋವಿಂದ್, ಆಸ್ಪತ್ರೆಗೆ ಹೋಗಲ್ವಾ? ನಾನು ಹೇಗಿದ್ರೂ ರಜಾ ಹಾಕಿದ್ದೀನಿ. ಪ್ರಜ್ವಲ್ ಹತ್ರ ನಾನಿರ್ತೀನಿ. ವೈಶಾಲಿ ಮೆಲ್ಲಗೆ ಹೇಳಿದಾಗ ಗೋವಿಂದ್ ಬೆರಳುಗಳಿಂದ ಸಿಡಿಯುತ್ತಿದ್ದ ತಲೆ ಅದಮಿಕೊಂಡು ತಲೆ ತಗ್ಗಿಸಿದ. ಯಾಕೋ ಹೊರಗೆ ಹೋಗಿ ಕೆಲಸ ಮಾಡೋ ಉತ್ಸಾಹವೇ ಉಡುಗ್ ಹೋಗಿದೆ. ವೈಶಾಲಿ, ಯಾರಿಗೋಸ್ಕರ ನಾನು ದುಡಿಬೇಕು? ಇದ್ದೊಬ್ಬ ಮಗ ನಮ್ಮ ಕೈ ಮೀರಿ ಹೋಗಿದ್ದಾನೆ. ನನಗೆ ಈ ಪ್ರಪಂಚ ಎದುರಿಸೋ ಚೈತನ್ಯವೇ ಇಲ್ಲ. ವೈಶಾಲಿ ಅವನ ಭುಜಕ್ಕೊರಗಿ ನಿಟ್ಟಿಸಿರುಬಿಟ್ಲು. ತನ್ನ ಪತಿಗಾದ ನಿರಾಶೆಯ ಆಳದ ಅರಿವಾಗಿತ್ತು. ಪ್ರಜ್ವಲ್ ಹುಟ್ಟಿದಾಗ ಗೋವಿಂದ್ ಹಿಗ್ಗಿನಿಂದ ನೋಡ್ತಾ ಇರು ವೈಶಾಲಿ, ನನ್ನ ಮಗನನ್ನು ನನಗಿಂತ ದೊಡ್ಡ ಡಾಕ್ಟರ್ ಆಗೋ ಹಾಗೆ ಓದಿಸ್ತೀನಿ ಎಂದು ಹೇಳಿದ್ದು ಇನ್ನೂ ಅವಳ ಕಿವಿಯಲ್ಲಿ ಗೂಯಿಗುಡ್ತಿತ್ತು. ಪ್ರಜ್ವಲ್ ಬೆಳೆಯುತ್ತಿದ್ದಂತೆ ಗೋವಿಂದನಿಗೆ ಏನೇನೋ ಯೋಚನೆಗಳಿದ್ದವು. ಹಣ ಕೊಟ್ಟಾದರೂ ಮಗನನ್ನು ಮೆಡಿಕಲ್ ಕಾಲೇಜಿಗೆ ಸೇರಿಸಬೇಕೆಂದು ಪಣ ತೊಟ್ಟಿದ್ದ. ಅವನಿಗೆ ಹಣದ ಅಡಚಣೆ ಉಂಟಾಗಬಾರ್ದೆಂದು ಅವನಿಗೆ ಅದರ ಕೊರತೆ ತೋರಿಸಲಿಲ್ಲ.
ತನ್ನ ಮಗನಿಗೆ ಭವ್ಯ ಭವಿಷ್ಯವನ್ನು ರೂಪಿಸಿಕೊಡುವನೆಂದು ಹೆಮ್ಮೆಯಿಂದ ಸಾರಿಕೊಳ್ಳುತ್ತಿದ್ದ ಗೋವಿಂದ್ ಈಗ ಹತಾಶನಾಗಿ ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟಿದ್ದಾನೆ. ಎಷ್ಟೋ ಹೊತ್ತಿನ ಮೇಲೆ ಗೋವಿಂದ್ ವೈಶಾಲಿಯ ಕಡೆ ತಿರುಗಿದ. ಅವನಿಗೇನಾದರೂ ತಿನ್ನೋಕೆ ಕೊಡೋ ಹೋಗು. ಅವನು ಏನೇ ತಪ್ಪು ಮಾಡಿದ್ರೂ ನಾ ಹೊಟ್ಟೆಯಲ್ಲಿ ಹಾಕೋಬೇಕು. ನಮಗೆ ಬೇರೆ ದಾರಿ ಇಲ್ಲ. ವೈಶಾಲಿ ಎದ್ದು ಪ್ರಜ್ವಲ್ನ ರೂಮಿನ ಬಾಗಿಲು ತಟ್ಟಿದ್ಲು. ಪ್ರಜ್ವಲ್ ಪ್ರಜ್ವಲ್ ಪ್ರಜ್ಜು, ಬಾಗಿಲು ತೆಗಿ. ಒಳಗೆ ನಿಶ್ಶಬ್ದ. ಒಂದು ಸಣ್ಣ ಪದಾರ್ಥದ ಸದ್ದು ಇಲ್ಲದೆ ರೂಮಿನಲ್ಲಿ ನೀರವತೆ ಹರಡಿತು. ನೋಡ್ರಿ, ಕೋಪಿಸ್ಕೊಂಡು ಮಲಗಿಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ. ನೀವಾದರೂ ಎಪ್ಸಿ ಬನ್ನಿ. ಪ್ರಜ್ಜು, ಬಾಗಿಲು ತೆಗಿಯಪ್ಪ. ನಿಮ್ಮ ಡ್ಯಾಡಿ ಕರಿತಾ ಇದ್ದಾರೆ. ದನಿ ಏರಿಸಿ ಕೂಗಿದ್ರೂ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಗೋವಿಂದ್ ಎದ್ದು ಬಂದು ಬಾಗಿಲು ತಟ್ಟಿ 5-6 ಸಲ ಕರೆದ. ಪ್ರತಿಕ್ರಿಯೆ ತಣ್ಣಗಿತ್ತು. ಗೋವಿಂದನ ಜೊತೆ ಕೆಲಸದವನು ತೋಟದ ಮಾಲಿ ಸೇರಿಕೊಂಡು ಕೋಣೆಯ ಬಾಗಿಲು ಹೊಡೆದಾಗ ಅಲ್ಲಿ ಕಂಡಿದ್ದೇನು? ಹೌದು, ಪ್ರಜ್ವಲ್. ಫ್ಯಾನಿನಿಂದ ವೈಶಾಲಿ ಜೋರಾಗಿ ಚೀರಿದ್ಲು. ಗೋವಿಂದ್ ಬೆವತ್ ಹೋದ. ಮರುಕ್ಷಣದಲ್ಲೇ ಅವನು ಮಗನತ್ತ ಧಾವಿಸಿ ಬಂದು ಅವನನ್ನು ಇಳಿಸಿ ಸರಸರನೆ ಕುತ್ತಿಗೆಯ ಪಟ್ಟಿಯನ್ನು ಸಡಿಲಿಸಿದ. ಅವನ ಬಾಯಿಗೆ ಬಾಯಿ ಕೊಟ್ಟು ಕೃತಕ ಉಸಿರಾಟ ನೀಡಿದಾಗ ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ವಲ್ ಕ್ಷಣವಾಗಿ ಉಸಿರಾಡುತ್ತಿರುವುದು ಗೋಚರವಾಯಿತು. ಗೋವಿಂದ್, ನನ್ನ ಮಗನನ್ನು ಬದುಕಿಸ್ಕೊಡಿ. ನನಗೆ ಪ್ರಜ್ವಲ್ ಬೇಕು. ವೈಶಾಲಿ ಅಳುತ್ತಾ ಅವನ ಕೈ ಹಿಡಿದು ಬೇಡಿಕೊಂಡಾಗಲೇ ತಾನು ಎಷ್ಟು ಆತಂಕದಿಂದ ಬೆವೆತು ಹೋಗಿದ್ದೇನೆ ಎಂದು ಗೋವಿಂದನಿಗೆ ಅರಿವಾಗಿದ್ದು. ಅವನ ಕೈಕಾಲುಗಳು ತರತರನೆ ನಡುಕ್ತಿದ್ದವು. ತನ್ನ ಕರುಳ ಕುಡಿಯನ್ನು ಉಳಿಸ್ಕೊಳ್ಳುವ ಹಂಬಲ ಅವನಿಗಿರಲಿಲ್ವೇ? ಬಾ ವೈಶಾಲಿ, ಅವನ ಹಾರ್ಟ್ ಬೀಟ್ ತುಂಬ ಕ್ಷೀಣವಾಗಿದೆ. ಈಗಲೇ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅವನನ್ನು ಬದುಕಿಸ್ಬೋದು. ಇಬ್ಬರು ತಡ ಮಾಡದೆ ಪ್ರಜ್ವಲ್ನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಅವನ ಪರಿಸ್ಥಿತಿ ಚಿಂತಾಜನಕವಾದುದರಿಂದ ಅವನನ್ನು ಇಂಟಿವೇಟಿವ್ ಕೇರ್ನಲ್ಲಿ ವೆಂಟಿಲೇಟರ್ ಮೇಲೆ ಇಡಲಾಗಿತ್ತು. ಚಿದಂಬರ್, ನನ್ನ ಮಗನ ಕಂಡೀಷನ್ ಹೇಗಿದೆ? ನನಗೆ ಅವನನ್ನು ಉಳಿಸ್ಕೊಡಿ. ಐ ವಾಂಟ್ ಹಿಮ್ ಬ್ಯಾಕ್ ಅಲೈವ್ ಆ್ಯಂಡ್ ಹೆಲ್ತಿ. ನನಗಿರೋನು ಅವನೊಬ್ಬನೇ ಮಗ. ಗೋವಿಂದ್ ತಾನು ವೈದ್ಯನೆಂಬುದನ್ನೇ ಮರೆತು ಚಿದಂಬರನ ಕೈಗಳನ್ನು ಬಿಗಿಯಾಗಿ ಹಿಡಿದು ಅಂಗಲಾಚಿದಾಗ ಚಿದಂಬರ್ ತಲೆ ತಗ್ಗಿಸಿ ಅವನ ಕೈ ತಟ್ಟಿದ್ರು. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ಗೋವಿಂದ್. ಎಲ್ಲಕ್ಕೂ ಆ ದೇವರಿದ್ದಾನೆ. ಹಾಗಾದರೆ ಪ್ರಜ್ವಲ್ನ ಸ್ಥಿತಿ ಆಶಾದಾಯಕವಾಗಿಲ್ಲ ಅಂತೀರಾ? ಅವನ ದನಿಯಲ್ಲಿ ಆತಂಕ, ನೋವು ತುಂಬಿತ್ತು. ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಅವನಿಗೆ ಬ್ರೈನ್ ಎಡಿಮ್ ಇದೆ. ಅದು ಸಬ್ಸೈಡ್ ಆಗೋಕ್ಕೆ ಸಮಯ ಬೇಕು. ಈಗ ಅವನು ಕೋಮಾದಲ್ಲಿದ್ದಾನೆ. ಅವನಿಗೆ ಪ್ರಜ್ಞೆ ಬಂದಮೇಲೆ ಅವನ ಪರಿಸ್ಥಿತಿ ಹೇಗಿದೆ ಅಂತ ನಾವು ಅನಲೈಸ್ ಮಾಡ್ಬೋದು. ಅವನ ಹಾರ್ಟ್, ಲಂಗ್ಸ್ಗಳ ಫಂಕ್ಷನ್ಸ್ ಇಂಪ್ರೂವ್ ಆಗಿರೋದ್ರಿಂದ ಅವನ ಸ್ಥಿತಿ ಆಶಾದಾಯಕವಾಗಿದೆ. ಹಿ ಮೇರ್ ಸರ್ವೈವ್. ಆದರೆ ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ಇದೆಲ್ಲ ನಿಮಗೂ ಗೊತ್ತಿದೆ. ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ. ಚಿದಂಬರ್ ಹೇಳಿದಾಗ ಗೋವಿಂದ್ ಮುಖ ಮುಚ್ಕೊಂಡ. ಧೈರ್ಯ ತಗೊಳ್ಳಿ. ಡಾಕ್ಟರ್ ಆಗಿ ನೀವು ಇಷ್ಟು ಅಪ್ಸೆಟ್ ಆದರೆ ಹೇಗೆ? ಚಿದಂಬರ್ ಅವನ ಬೆನ್ನು ತಟ್ಟಿದ್ರು. ವೈಶಾಲಿ ಅನ್ನ ನೀರು ಬಿಟ್ಟು ಮಗನಿಗಾಗಿ ICU ಹೊರಗೆ ಕುಳಿತಿದ್ಲು. ವಿಷಯ ತಿಳಿದು ಗೋಪಾಲ್ ಸುಮತಿ ಆಸ್ಪತ್ರೆಗೆ ಧಾವಿಸಿ ಬಂದಾಗ ವೈಶಾಲಿ ಸುಮತಿಗೆ ತಬ್ಬಿ ಬಿಕ್ಕಿ ಬಿಕ್ಕಿ ಹತ್ತಲು. ಸುಮತಿ, ಪ್ರಜ್ವಲ್ ನನ್ನ ಕೈ ಬಿಟ್ಟು ಹೊರಟೋಗ್ತಿದ್ದಾನೆ. ಸುಮತಿಗೂ ಕಣ್ಣಲ್ಲಿ ನೀರು ಹೊಕ್ಕಿ ಬಂತು. ಅವಳು ವೈಶಾಲಿಯ ಬೆನ್ ಸವರುತ್ತಾ ಗೋಪಾಲ್ ಗೋವಿಂದನ ಭುಜದ ಮೇಲೆ ಕೈ ಇಟ್ಟಾಗ ಗೋವಿಂದ್ ತಮ್ಮನನ್ನು ಬಾಚಿ ತಪ್ಪಿಕೊಂಡು ತನ್ನ ಶರ್ಟ್ ಅಣ್ಣನ ಕಂಬನಿಯಿಂದ ಒದ್ದೆಯಾದಾಗ ಗೋಪಾಲನಿಗೆ ಗಂಟಲು ಉಬ್ಬಿ ಬಂತು. ಧೈರ್ಯ ತಂದ್ಕೋಣ. ಪ್ರಜ್ವಲ್ ಮತ್ತೆ ಹೊಸ ಜೀವ ತಾಳಿ ಬರ್ತಾನೆ. ಅವನಿಗೇನೂ ಆಗಲ್ಲ. 2 ದಿನಗಳಲ್ಲಿ ಪ್ರಜ್ವಲ್ನ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಿತು. ಅವನಿಗೆ ಚಿಕಿತ್ಸೆ ನೀಡಲು 4 ಜನ ವಿಶೇಷ ತರಬೇತಿ ಪಡೆದ ತಜ್ಞ ವೈದ್ಯರು ಬರ್ತಿದ್ರು. ಗೋವಿಂದ್ ತಾತ್ಕಾಲಿಕವಾಗಿ ತನ್ನ ವೃತ್ತಿ ತೊರೆದು ಆಸ್ಪತ್ರೆಯಲ್ಲೇ ನಿರೀಕ್ಷೆಯೊಂದಿಗೆ ಕುಳಿತಿದ್ರು. ಅಷ್ಟರಲ್ಲಿ ಅನಿರೀಕ್ಷಿತ ಸುದ್ದಿಯೊಂದು ಎಲ್ಲೆಡೆ ಬಿಡುಗಡೆಯಾಗಿತ್ತು. ಪೊಲೀಸ್ ಕಸ್ಟಡಿಯಲ್ಲಿದ್ದ ಕಿಶೋರ್ ಸತ್ ಹೋಗಿದ್ದಾನೆ ಎಂದು. ಅವನ ಸರದಲ್ಲಿದ್ದ ಚೂಪಾದ ಲಾಕೆಟ್ನಿಂದ ಕತ್ತಿನ ರಕ್ತನಾಳವನ್ನು ಸೀಳ್ಕೊಂಡು ಪ್ರಾಣ ಬಿಟ್ಟಿದ್ದಾನೆ ಎಂದು ನಂತರ ಗೊತ್ತಾಯಿತು. ಅವನು ತನಿಖೆಯ ಕ್ರಮದಲ್ಲಿ ಯಾರ ಹೆಸರನ್ನು ಬಯಲು ಮಾಡಿರಲಿಲ್ಲ. ಈ ಸುದ್ದಿ ಬಿಸಿ ಬಿಸಿಯಾಗಿ ಭಾವಚಿತ್ರದ ಸಮೇತ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿತು. ಕಿಶೋರ್ನ ಸಾವಿನೊಂದಿಗೆ
ಈ ಕೇಸ್ ಹಾಗೆ ಮುಚ್ಚೋಗಿತು. ಕೊನೆಗೂ ತನ್ನ ಮಗನ ಹೆಸರು ಬೀದಿಗೆ ಬರಲಿಲ್ಲ. ಗೋವಿಂದನಿಗೆ ಸಮಾಧಾನ, ದುಃಖ ಎರಡು ಹುಮ್ಮೆಳಿಸಿ ಮಗನ ಆರೋಗ್ಯಕ್ಕಾಗಿ ವೈಶಾಲಿ, ಗೋವಿಂದ್ ಜಾತಕ ಪಕ್ಷಿಯಂತೆ ಕಾಯ್ತಾ ಕುಳಿತಿದ್ರು. ಸಾತ್ವಿಕನ PUC ಫಲಿತಾಂಶ ಪ್ರಕಟವಾಗಿತ್ತು. ಹಿಂದಿನ ದಿನವೇ ಅವನ ಕಾಲೇಜಿನ ಪ್ರಿನ್ಸಿಪಲ್ ಗೋಪಾಲ್ ಸುಮತಿಯರನ್ನು ಕರೆಸಿ ಅವನ ಫಲಿತಾಂಶ ಹೇಳಿದರು. ಸಾತ್ವಿಕ್ ವಿಜ್ಞಾನ ವಿಭಾಗದಲ್ಲಿ 8ನೇ ರ್ಯಾಂಕ್ ಗಳಿಸಿದ. ಸಂತೋಷದಿಂದ ಸುಮತಿಯ ಕಣ್ಣಲ್ಲಿ ಕಂಬನಿ ಹೊಕ್ಕಿ ಬಂತು. ಗೋಪಾಲನಿಗೂ ಸಂಭ್ರಮದಿಂದ ತಕ್ಷಣ ಮಾತೇ ಹೊರಡಲಿಲ್ಲ. ಸಾತ್ವಿಕನಿಗಂತೂ ಅದನ್ನು ನಂಬೋದೇ ಕಷ್ಟವಾಯಿತು. ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದೆ, ಆದರೆ ರ್ಯಾಂಕ್ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಂದು ಹೆಮ್ಮೆ ಉದ್ವೇಗದಿಂದ ಉದ್ಗರಿಸಿದ. ನೀನು SSLCಯಲ್ಲಿಯೂ ರ್ಯಾಂಕ್ ಬಂದಿದ್ದೆ ಅಲ್ವಾ? PUCಯಲ್ಲಿಯೂ ಅದನ್ನೇ ಮೇಂಟೈನ್ ಮಾಡಿರೋದು ನಿಜಕ್ಕೂ ಅಚೀವ್ಮೆಂಟ್. ವೆಲ್ ಡಾನ್, ಕೀಪ್ ಇಟ್ ಅಪ್. ನಮ್ಮ ಕಾಲೇಜಿಗೆ ಕೀರ್ತಿ ತಂದಿದ್ಯಾ. ಇವತ್ತು ನಿಮ್ಮ ಮನೆಗೆ ಪ್ರೆಸ್ನವರೆಲ್ಲ ಬರ್ತಾರೆ, ಪ್ರಿನ್ಸಿಪಲ್ ಅವನ ಬೆನ್ ತಟ್ಟಿ ಹೇಳಿದರು. ಮರುದಿನ ಪತ್ರಿಕೆಯಲ್ಲಿ PUC ರ್ಯಾಂಕ್ ಹೋಲ್ಡರ್ಸ್ ಭಾವಚಿತ್ರಗಳು ಪ್ರಕಟವಾಗಿದ್ದವು. ಅದರಲ್ಲಿ ಸಾತ್ವಿಕನ ಫೋಟೋ ಕಂಡು ಗೋವಿಂದನಿಗೆ ವಿಚಿತ್ರ ತಳಮಳವಾಯಿತು. ಇಂಥದ್ದೊಂದು ಸಂದರ್ಭಕ್ಕಾಗಿ ಎದುರು ನೋಡ್ತಿದ್ದ ತಾನು ಹಾಗೂ ವೈಶಾಲಿ ಬೆಟ್ಟದಷ್ಟು ಆಸೆಗಳನ್ನು ಹೊತ್ತಿರಲಿಲ್ವೇ? ಸುಮತಿ ವೈಶಾಲಿಗೆ ಪೇಪರ್ನಲ್ಲಿದ್ದ ಸಾತ್ವಿಕನ ಸಾಧನೆಯನ್ನು ತೋರಿಸಿದಾಗ ವೈಶಾಲಿ ಗಡುಸಾಗಿ, ನಮ್ಮ ಕಷ್ಟಗಳೇ ನಮಗೆ ಆಸೆ ಒತ್ಕೊಳ್ಳೋ ಅಷ್ಟಿದೆ, ಇದನ್ನು ತೋರಿಸಿ ನಮ್ಮನ್ನು ಹಂಗಸೋಕೆ ಬಂದಿದ್ಯಾ? ನಿನಗೆ ಸಮಯ ಸಂದರ್ಭ ಬೇಡವಾ ಎಂದು ರೇಗ್ಬಿಟ್ಟಿದ್ಲು. ಸುಮತಿ ಪೆಚ್ಚಾದ್ಲು. ಸಾತ್ವಿಕ್ ಅವಳಿಗೆ ಬೇರೆಯವನೇ, ಅವಳಿಗೂ ಮಗನ ಸಮಾನ. ಅವನ ಅಭಿವೃದ್ಧಿ ಕಂಡು ಒಂದು ಒಳ್ಳೆಯ ಮಾತನಾಡುವ ಸೌಜನ್ಯವೂ ಇಲ್ವೇ? ಪ್ರಜ್ಜು ಚೇತರಿಸ್ಕೊಂಡು ಮುಂದಿನ ವರ್ಷ ಅವನು PUCಯಲ್ಲಿ ರ್ಯಾಂಕ್ ಬರ್ಬೋದು, ನಿನ್ನ ಮಗ ಒಬ್ಬನೇ ರ್ಯಾಂಕ್ ಬಂದಿದ್ದಾನೆ ಅಂತ ಯಾಕೆ ಅಹಂಕಾರ ಪಡ್ತೀಯ? ಸುಮತಿ ವೈಶಾಲಿ ಹೇಳಿದಾಗ ಸುಮತಿ ಉಕ್ಕಿ ಬಂದ ಕೋಪ ನುಂಗ್ಕೊಂಡ್ಳು. ಪ್ರಜ್ವಲ್ ಚೇತರಿಸ್ಕೊಂಡು ಮೊದಲಿನಂತಾಗಿಬಿಟ್ರೆ ನನಗಿಂತ ಸಂತೋಷ ಪಡೋರು ಯಾರೂ ಇಲ್ಲ. ವೈಶಾಲಿ, ನನಗೆ ಸಾತ್ವಿಕ್ ಬೇರೆಯಲ್ಲ, ಪ್ರಜ್ವಲ್ ಬೇರೆಯಲ್ಲ. ನೀವು ಮನಸ್ಸಿಗೆ ಆತಂಕ ಪಟ್ಕೊಂಡು ಒದ್ದಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಿದೆ. ದೇವರು ಒಳ್ಳೇದು ಮಾಡ್ತಾನೆ ಬಿಡಿ. ವೈಶಾಲಿ ಮುಂದೆ ಮಾತನಾಡಲಿಲ್ಲ. ಸಾತ್ವಿಕನಿಗೆ MBBSಗೆ ಸೇರಲು ತುಂಬ ಆಸೆ ಇತ್ತು. ಅವನು CET ಫಲಿತಾಂಶದಲ್ಲಿ ಮೆಡಿಕಲ್ ವಿಭಾಗದಲ್ಲಿ 30ನೇ ರ್ಯಾಂಕ್, ಇಂಜಿನಿಯರಿಂಗ್ ವಿಭಾಗದಲ್ಲಿ 102ನೇ ರ್ಯಾಂಕ್ ಬಂದಿದ್ದ. ಕೌನ್ಸಿಲಿಂಗ್ನಲ್ಲಿ ಅವನಿಗೆ ಬೆಂಗಳೂರಿನ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಗೋದು ಖಚಿತವಾಗಿತ್ತು. ಒಂದು ವಾರ ಅವನ ಗೆಳೆಯರ ಬಳಗ ಮನೆಗೆ ಬರೋದ್ರಲ್ಲೇ ಕಳೆದು ಹೋಗಿತ್ತು. ಸುಮತಿ, ಗೋಪಾಲ ಮಾತ್ರ ತಪ್ಪದೆ ಪ್ರತಿದಿನ ಪ್ರಜ್ವಲ್ನನ್ನು ನೋಡಲು ಹೋಗ್ತಿದ್ರು. ಪ್ರಜ್ವಲ್ನನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಸತತವಾದ ಮಾದಕ ವಸ್ತುಗಳ ಸೇವನೆಯಿಂದ ಅವನ ದೇಹದ ಮೇಲೆ ಅವುಗಳ ದುಷ್ಪರಿಣಾಮ ತೀವ್ರವಾಗಿತ್ತು. ಪ್ರಜ್ವಲ್ ಹಾವಿನಂತೆ ಹಾಸಿಗೆಯಲ್ಲಿ ಹೊರಳಾಡಿ ನರಳುತ್ತಿದ್ದ. ಮೈಯೆಲ್ಲ ಉರಿ ಉರಿ, ತಲೆಯೊಳಗೆ ಯಾರೋ ಸುತ್ತಿಗೆ ತಗೊಂಡು ಹೊಡಿತಾ ಇದ್ದಾರೆ ಎಂದು ಒದ್ದಾಡ್ತಿದ್ದ. ಮಗನ ಹೃದಯ ವಿದ್ರೋಹ ಸ್ಥಿತಿಯನ್ನು ಕಂಡು ಗೋವಿಂದ್, ವೈಶಾಲಿ ತಲ್ಲಣಿಸಿ ಹೋಗಿದ್ರು. ಪ್ರಜ್ವಲ್ ಈಗ ಮೊದಲಿಗಿಂತ ಕೃಶವಾಗಿ ಮೂಳೆ ಚಕ್ಕಳವಾಗಿದ್ದ. ಅವನ ಮುಖದಲ್ಲಿ ಪ್ರೇತ ಕಳೆ ಸುರಿಯುತ್ತಿತ್ತು. ಅವನ ತಂದೆ ತಾಯಿಯನ್ನು ಹತ್ತಿರ ಬರಗೊಳಿಸುತ್ತಿರಲಿಲ್ಲ. ಬೇಡ ಬೇಡ ಎಂದು ಭೂತ ದರ್ಶನವಾದಂತೆ ಚೀರಿ ದಿಂಬಿನಲ್ಲಿ ಮುಖ ಮುಚ್ಕೊಳ್ತಿದ್ದ. ಯಾರಾದರೂ ಮುಟ್ಟಿದ್ರೆ ಮೈ ಮೇಲೆ ಮುಳ್ಳು ನೆಟ್ಟಿದಂತೆ ಕೂಕ್ಕೊಳ್ತಿದ್ದ. ಅವನ ತುಟಿಗಳ ಮೇಲಿದ್ದಿದ್ದು ಒಂದೇ ಬಡಬಡಿಕೆ, ನನಗೆ ಇಂಜೆಕ್ಷನ್ ಬೇಕು. ವೈಶಾಲಿ ಅವನ ಅವಸ್ಥೆ ನೋಡಲಾರದೆ ಅವನ ಬಳಿಗೆ ಹೋಗೋದಕ್ಕೆ ಹಿಂಜರಿತಿದ್ಲು. ಅವನು ಸಫರ್ ಮಾಡೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಎಂದು ಕಣ್ಣೀರು ಇಡ್ತಿದ್ಲು. ಪ್ರಜ್ವಲ್ ವಾರ್ಡಿಗೆ ಬಂದವರನ್ನೆಲ್ಲ ಉದ್ದೇಶಿಸಿ ಇಂಜೆಕ್ಷನ್ ಪ್ಲೀಸ್ ಎಂದು ಭಿಕ್ಷಕನಂತೆ ಬೇಡ್ಕೊಳ್ಳೋದನ್ನು ಕಂಡು ಗೋವಿಂದ್ ಹೊರಗೆ ಬಂದು ಮುಖ ಮುಚ್ಚಿ ಕುಳಿತುಬಿಟ್ಟು ಚಿದಂಬರ್ ಅವನ ಬಳಿಗೆ ಬಂದು, ಗೋವಿಂದ್, ಇಲ್ಲಿ ನಾವು ಅವನಿಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟವಾಗುತ್ತೆ. ನೀವು ಅವನನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸೋದು ಒಳ್ಳೆಯದು ಎಂದಾಗ ಗೋವಿಂದ್ ತಲೆ ಆಡಿಸಿ ಅವರತ್ತ ನೋಡಿದ. ಪ್ರಪಂಚದ ಯಾತನೆಯೆಲ್ಲ ಆ ನೋಟದಲ್ಲಿ ಮನೆ ಮಾಡಿದಂತಿತ್ತು. ಗೋವಿಂದ್, ಅವನು ಎಷ್ಟು ಒದ್ದಾಡಿ ಸಂಕಟ ಅನುಭವಿಸ್ತಿದ್ದಾನೆ. ಅದೇನು ಇಂಜೆಕ್ಷನ್ ಬೇಕೋ ಕೊಟ್ಬಿಡ್ಬಾರ್ದಾ? ಅವನು ನೆಮ್ಮದಿಯಾಗಿದ್ದರೆ ಸಾಕು. ಅವನು ಕಂಡವರ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋದು ನಾನು ನೋಡಲಾರೆ.
ವೈಶಾಲಿ ಹೇಳುತ್ತಾ ಅಳುತ್ತಾ ಹೇಳಿದಾಗ ಗೋವಿಂದ್ ದೃಷ್ಟಿ ಬದಲಾಯಿಸಿ ಅವಳತ್ತ ನೋಡಿದ. ಅವನ ಕಣ್ಗಳು ಬೆಂಕಿ ಉಂಡೆಗಳಂತೆ ಕೆಂಪಾಗಿದ್ದವು. ಅವನು, ಈ ಶೋಚನೀಯ ಪರಿಸ್ಥಿತಿಗೆ ನೀನೇ ಕಾರಣ ವೈಶಾಲಿ. ಗೋವಿಂದ್, ವೈಶಾಲಿ ಅವಹೇಳನವಾಗಿ ಉದ್ಗರಿಸಿದ್ಲು. ಯಾಕೆ ಹೀಗೆ ಮಾತನಾಡ್ತಿದ್ದೀರಿ? ಚಿಕ್ಕಂದಿನಿಂದಲೂ ಅವನ ಪ್ರತಿ ಕೆಲಸದಲ್ಲೂ ಕುಮ್ಮಕ್ಕು ಕೊಟ್ಟವಳೆ ನೀನು. ಅವನಿಗೆ ಕೈ ತುಂಬ ಪಾಕೆಟ್ ಮನಿ ಕೊಡಬೇಕು ಅಂತ ನೀನು ಹಠ ಹಿಡಿದಿದ್ದಕ್ಕೆ ನಾನು ಅದಕ್ಕೆ ಒಪ್ಪಿದ್ದೆ. ಅವನಿಗೆ 2 ವೀಲರ್ ತೆಗೆದುಕೊಡಿ ಅಂತ ನೀನು ಹಠ ಮಾಡಿದ್ದೆ. ಅದು ನಾನು ತಕ್ಕೊಟ್ಟೆ. ಹೈಸ್ಕೂಲ್ನಲ್ಲೇ ನಿನ್ನ ಮಗ ರಾಜಕುಮಾರನ ಹಾಗೆ ಕಾರ್ ಓಡಿಸಲಿ ಅಂತ ಆಸೆ ಪಟ್ಟೆ. ಅದು ಆಯಿತು. ಅವನು ಆಕ್ಸಿಡೆಂಟ್ ಮಾಡಿದಾಗ ಹಣದ ಪ್ರಭಾವದಿಂದ ಕೇಸ್ ಮುಚ್ಚಿಸಿದ್ದು ಜ್ಞಾಪಕ ಇದೆಯಾ ವೈಶಾಲಿ? ಈಗ ನಿನ್ನ ಮಗ ಡ್ರಗ್ಸ್ ಕೊಡಿ ಅಂತ ಅಳ್ತಿದ್ದಾನೆ. ನಿನ್ನ ಸಲಹೆ ಕೇಳಿ ಅದನ್ನು ನಾನು ಅವನಿಗೆ ಕೊಟ್ಟರೆ ಡಾಕ್ಟರ್ ಆಗಿ, ಮೇಲಾಗಿ, ಅವನ ತಂದೆಯಾಗಿ ನನಗೆ ಹೀನಾಯ. ತಾಯಿಯಾಗಿ ಅವನಿಗೆ ಜನ್ಮ ನೀಡಿದರೆ ನಿನ್ನ ಕರ್ತವ್ಯ ಮುಗಿದು ಹೋಯ್ತಾ? ಸಸಿ ನೆಟ್ಟು ಅದು ಹೆಮ್ಮರವಾಗಿ ಬೆಳಿಬೇಕಾದ್ರೆ ನೀರು, ಬೆಳಕು, ಗೊಬ್ಬರ ಎಲ್ಲ ಎಷ್ಟು ಅಗತ್ಯವೋ ಮಕ್ಕಳ ಸೌಜನ್ಯವಾಗಿ ಬೆಳೆಯೋಕೆ ತಂದೆ ತಾಯಿಯರ ಮಾರ್ಗದರ್ಶನ, ಪ್ರೀತಿ ಅಷ್ಟೇ ಮುಖ್ಯ. ಏನ್ರಿ ಇಂಥ ಸಮಯದಲ್ಲೂ ನನ್ನನ್ನು ಹಂಗಿಸ್ತೀರ? ತಂದೆಯಾಗಿ ನಿಮಗೇನು ಕರ್ತವ್ಯಗಳಿಲ್ವೇನೋ? ಈಗ ನನ್ನ ಮೇಲೆ ಕೂಗಾಡೋ ಬದಲು ಆಗಲೇ ಒಂದು ಮಾತು ನನಗೆ ಹೇಳಿದರೆ ನಾನು ನಿಮ್ಮ ಮಾತು ಕೇಳ್ತಿರ್ಲಿಲ್ವಾ? ವೈಶಾಲಿಯ ಕಳೆಗೊಂದಿದ ಮುಖ, ಕಣ್ಣೀರಿನಲ್ಲಿ ತೇಲಾಡ್ತಿದ್ದ ಕಂಗಳನ್ನು ಕಂಡು ಗೋವಿಂದ್ ಕರಗಿದ. ಅಲ್ವೇ ವೈಶಾಲಿ, ದೇವರು ಎಲ್ಲ ಕಡೆಯೂ ಇರೋಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿದ ಅಂತ ಅಮ್ಮ ಎಷ್ಟು ಸಲ ಹೇಳ್ತಿರ್ಲಿಲ್ವಾ? ನನಗಂತೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೊತ್ತಿನ ಪರಿವೇ ಇಲ್ಲದೆ ದುಡಿಯೋ ಡಾಕ್ಟರ್, ಅದೇ ನನ್ನ ವೃತ್ತಿ, ಧರ್ಮ. ಆದರೆ ನೀನು ಆಫೀಸ್ಗೆ ಹೋಗ್ತಾ ಇದ್ದಿದ್ದು 10 ಗಂಟೆಗೆ, ಮನೆಗೆ 6 ಗಂಟೆಗೆ ಬಂದುಬಿಡ್ತಾ ಇದ್ದೆ. ಆಮೇಲೆ ಆ ಹಾಳು ರಿಕ್ರಿಯೇಷನ್ ಕ್ಲಬ್, ಮಹಿಳಾ ಸಮಾಜ ಅಂತ ಅಲೆದಾಡೋ ಬದಲು ಮಗನನ್ನು ಕೂರಿಸ್ಕೊಂಡು 4 ಬುದ್ಧಿ ಮಾತನಾಡಿದರೆ ಇವತ್ತು ನಾವು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅವನು ಈ ಹಿಂಸೆ ಅನುಭವಿಸ್ಬೇಕಾಗಿರಲಿಲ್ಲ. ವೈಶಾಲಿಯ ಮುಖ ತಗ್ಗಿತು. ಹೋಗಲಿ ಬಿಡಿ, ತಪ್ಪು ನಮ್ಮಲ್ಲೂ ಇದೆ, ಅವನಲ್ಲೂ ಇದೆ. ಈಗ ನಾವು ಪರಸ್ಪರ ಹಂಗಿಸುತ್ತಾ ಕೂತಿದ್ರೆ ಏನು ಪ್ರಯೋಜನ? ಮುಂದಿನ ಕೆಲಸ ಏನು ಅಂತ ಹೇಳಿ. ಪ್ರಜ್ವಲ್ ಸುಧಾರಿಸೋಕೆ ಏನು ಮಾಡಬೇಕಂತೆ? ಅವನಿಗೆ ಈಗ ಬಂದಿರೋದು ಡ್ರಗ್ಸ್ ಸೇವನೆ ನಿಲ್ಲಿಸಿದ ಪ್ರಭಾವದಿಂದ ವಿತ್ ಡ್ರಾಯಿಂಗ್ ಎಫೆಕ್ಟ್ಸ್. ಬಹಳ ಕಾಲದಿಂದ ಅಭ್ಯಾಸವಾಗಿರುವ ಮಾದಕ ವಸ್ತು ಸೇವನೆ ಹಠಾತ್ತನೆ ನಿಂತಾಗ ಹಾಗೂ ಕೆಟ್ಟ ಪರಿಣಾಮವಿದು. ಡಾಕ್ಟರ್ ಚಿದಂಬರ್ ಸರ್ಜಾಪುರದಲ್ಲಿಯೇ ಡಿ ಅಡಿಕ್ಷನ್ ಸೆಂಟರ್ಗೆ ಲೆಟರ್ ಕೊಟ್ಟಿದ್ದಾರೆ. ನಾಳೆನೇ ಪ್ರಜ್ವಲ್ನ ಕರ್ಕೊಂಡು ಹೋಗೋಣ. ಗೋವಿಂದ್ ಹೇಳಿದಾಗ ವೈಶಾಲಿ ಆತುರದಿಂದ ಪ್ರಶ್ನಿಸಿದ್ಲು. ಪ್ರಜ್ವಲ್ ಹಾಗಾದರೆ ಮೊದಲಿನಂತೆ ಆಗ್ತಾನಾ? ಗೋವಿಂದ್ ವಿಷಾದದಿಂದ ನಕ್ಕ. ಡ್ರಗ್ಸ್ ಸೇವನೆಯಿಂದ ಅವನ ಮೆದುಳಿನ ಕೆಲವು ನರಗಳು ದುರ್ಬಲವಾಗಿವೆ ಅಂತ ನ್ಯೂರಾಲಜಿಸ್ಟ್ ಅಭಿಪ್ರಾಯಪಡ್ತಾರೆ. ಅವನಲ್ಲಿ ನಾವು ಹೆಚ್ಚು ಆಸೆಗಳನ್ನು ಇಟ್ಕೊಳ್ಳೋದು ಬೇಡ ವೈಶಾಲಿ. ಹೇಗೂ ಅವನ್ನು ನಮ್ಮ ಜೊತೆ ಇದ್ದರೆ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೊಳ್ಳೋಣ. ಜೀವನದಲ್ಲಿ ಎಲ್ಲಕ್ಕೂ ಲಭ್ಯ ಬೇಕಲ್ವಾ? ವೈಶಾಲಿ ಹೌದೆನ್ನುವಂತೆ ತಲೆ ಆಡಿಸಿ ಕರವಸ್ತ್ರದಿಂದ ಕಣ್ಣೊರೆಸ್ಕೊಂಡ್ಳು. ಅಂದಾಗೆ ಇವತ್ತು ಸಾತ್ವಿಕನದು CET ರಿಸಲ್ಟ್ ಬಂದಿರುತ್ತೆ ಅಲ್ವಾ? ಗೋವಿಂದ್ ಕೇಳಿದಾಗ ವೈಶಾಲಿ ಹುಗುಳು ನುಗ್ಗಿ ತಗ್ಗಿದ ಧ್ವನಿಯಲ್ಲಿ ನುಡಿದ್ಲು. ಗೋಪಾಲ್ ಮನೆಗೆ ಫೋನ್ ಮಾಡಿದ್ರು. ಮೆಡಿಕಲ್ನಲ್ಲಿ 30ನೇ ರ್ಯಾಂಕ್ ಅಂತೆ. ಗೋವಿಂದ್ ತಕ್ಷಣ ಎದ್ದ. ಏಳು ವೈಶಾಲಿ, ನಾವು ಅವರನ್ನು ನೋಡ್ಕೊಂಡು ಬರೋಣ. ನನ್ನ ತಮ್ಮನ ಮಗ ನಮ್ಮ ಮಗನ ಹಾಗೆ ಅಲ್ವೇನೋ? ಈ ಜನ್ಮದಲ್ಲಿ ನಾವು ಪ್ರಜ್ವಲ್ನ ಮೆಡಿಕಲ್ ಓದಿಸೋಕ್ಕಾಗಲ್ಲ. ಈ ಮಗನಿಗಾದರೂ ನಾವು ಶುಭ ಹಾರೈಸೋಣ. ವೈಶಾಲಿ ಮೊದಲ ಬಾರಿಗೆ ವಿಧೇಯಳಾಗಿ ಅವನನ್ನು ಹಿಂಬಾಲಿಸಿದ್ಲು. ಅಣ್ಣ ತಮ್ಮಂದಿರು ವಿಭಾಗವಾಗಿ ಸಂಸಾರ ಹೂಡಿದ ಅವಧಿಯಲ್ಲಿ ಇಂದು ಪ್ರಥಮ ಬಾರಿ ಗೋವಿಂದ್ ವೈಶಾಲಿ ದಂಪತಿ ಸಮೇತರಾಗಿ ಗೋಪಾಲನ ಮನೆ ಪ್ರವೇಶಿಸಿದ್ರು. ಅಣ್ಣ ಅತ್ತಿಗೆ, ಬನ್ನಿ ಬನ್ನಿ. ಸುಮಾ, ನೋಡು ಯಾರು ಬಂದಿದ್ದಾರೆ. ಗೋಪಾಲ್ ಆರ್ಥಿಕವಾಗಿ ಸ್ವಾಗತಿಸಿದಾಗ ಸುಮತಿ ನಗುತ್ತಾ ಅವರನ್ನು ಎದುರುಗೊಂಡ್ಳು. ಬನ್ನಿ ಬಾವ, ಕೂತ್ಕೊಳ್ಳಿ. ವೈಶಾಲಿ, ಪ್ರಜ್ವಲ್ ಹೇಗಿದ್ದಾನೆ? ಗೋವಿಂದ್ ಮನೆಯ ಸುತ್ತಲೂ ಕಣ್ಣಾಡಿಸಿದ. ಸಾತ್ವಿಕನ ಫಲಿತಾಂಶ ಪ್ರಕಟವಾದಾಗಿನಿಂದ ಮನೆಗೆ ಹಬ್ಬದ ಕಳೆ ಬಂದು ಸಂಭ್ರಮ ಸಡಗರ ತುಂಬಿ ತುಳುಕ್ತಿತ್ತು. ಎಲ್ಲಿ ನಮ್ಮ ಹೀರೋ? ಸಾಧ್ವಿ, ದೊಡ್ಡಪ್ಪ ದೊಡ್ಡಮ್ಮ ಬಂದಿದ್ದಾರೆ, ಬಾ ಇಲ್ಲಿ.
ಸುಮತಿ ನಗುತ್ತಾ ಮಗನನ್ನು ಕರೆದ್ಲು. ಒಂದು ವಾರದಿಂದ ಅವನ ಫ್ರೆಂಡ್ಸ್ನ ದಾಳಿ ಜಾಸ್ತಿ ಆಗಿದೆ. ಅವರನ್ನು ಸುಧಾರಿಸೋದ್ರಲ್ಲೇ ನನಗೆ ಸಾಕಾಗಿ ಹೋಗಿದೆ. ಆದರೆ ಅವಳ ದನಿಯಲ್ಲಿ ಬಳಲಿಕೆಗಿಂತ ಅಭಿಮಾನವೇ ತುಂಬಿತ್ತು. ಸಾತ್ವಿಕ್ ರೂಮಿನಿಂದ ಹೊರಗೆ ಬಂದ. ನಮಸ್ಕಾರ ದೊಡ್ಡಮ್ಮ. ಪ್ರಜ್ವಲ್ ಈಗ ಹುಷಾರಾಗಿದ್ದಾನ? ಗೋವಿಂದ್ ತನ್ನ ಎದುರಿಗೆ ನಿಂತಿದ್ದ ನಿಷ್ಕಲ್ಮಶ ಮುಖದತ್ತ ನೋಡಿದ. ಇವನು ತಮ್ಮ ಕಣ್ಮುಂದೆಯೇ ನಿರ್ಲಕ್ಷ್ಯ ತಾತ್ಸಾರ ಅನುಭವಿಸಿ ಇಂದು ತನ್ನೆತ್ತರಕ್ಕೂ ಬೆಳೆದು ನಿಂತಿದ್ದಾನೆ. ಇವನು ಪ್ರಜ್ವಲ್ನಂತೆ ತನ್ನ ಮಗನಾಗಿದ್ರೆ ದೊಡ್ಡಪ್ಪ ನನಗೆ ಆಶೀರ್ವಾದ ಮಾಡಿ. ಸಾತ್ವಿಕ್ ಅವನ ಕಾಲಿಗೆರಗಿದಾಗ ಗೋವಿಂದ್ ಅವನನ್ನು ಹಿಡಿದೆತ್ತಿ ತನ್ನ ಎದೆಗೆ ಓದ್ಕೊಂಡ. ಗಾಡ್ ಬ್ಲೆಸ್ ಯು ಮೈ ಸನ್, ವಿಶ್ ಯು ಆಲ್ ದ ಬೆಸ್ಟ್. ಅವನ ಕಣ್ಣಂಚಿನಲ್ಲಿ ನೀರು ಜನಿಗಿದ್ದು ಕಂಡು ಗೋಪಾಲ ಮೆಲ್ಲನೆ ಹೇಳ್ದ. ಅಣ್ಣ, ಪ್ರಜ್ವಲ್ ಬಗ್ಗೆ ನೀನೇನು ಹೇಳಲೇ ಇಲ್ವಲ್ಲ? ಅವನನ್ನು ನಾಳೆ ಡಿ ಅಡಿಷನ್ ಸೆಂಟರ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅವನಿಗೆ ಈಗ ಸಿವಿಯರ್ ಆಗಿ ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಗಿದೆ. ಅದನ್ನೆಲ್ಲ ಕಣ್ಣಿನಿಂದ ನೋಡೋಕ್ಕೆ ನಾವಿನ್ನೂ ಬದುಕಿದ್ದೀವಿ. ಗೋವಿಂದನ ದನಿ ಗದ್ಗದವಾದಾಗ ವೈಶಾಲಿ ಸುಮತಿಯತ್ತ ತಿರುಗಿ ಭಾರವಾದ ಕಂಠದಿಂದ ನೋಡಿದ್ಲು. ನಮ್ಮ ಬದುಕಿ ಕತ್ತಲಲ್ಲಿ ಮುಳುಗಿ ಹೋಗಿದೆ ಸುಮತಿ. ಯಾವ ಕಡೆ ನೋಡಿದ್ರೂ ಒಂದು ಸಣ್ಣ ಆಶಾಕಿರಣವೂ ಕಾಣಿಸ್ತಾ ಇಲ್ಲ. ಯಾಕೆ ಹಾಗಂತೀರ ವೈಶಾಲಿ? ನಮ್ಮ ಎಲ್ಲರ ಬದುಕು ನಡೀತಿರೋದೇ ಬೆಳಕು ಕತ್ತಲಿನ ಆಟದಲ್ಲಿ. ಸೂರ್ಯ ಮುಳುಗಿದ ಮೇಲೆ ಮತ್ತೆ ಬೆಳಕು ಮೂಡೋದೇ ಇಲ್ವೇ? ಖಂಡಿತ ನಿಮಗೆ ಒಳ್ಳೆಯ ಕಾಲ ಬರುತ್ತೆ. ಸುಮತಿಯ ಮಾತಿನಿಂದ ಎಲ್ಲರ ಮುಖದಲ್ಲೂ ಪ್ರಜ್ವಲ್ನ ಭವಿಷ್ಯದ ಬಗ್ಗೆ ಭರವಸೆಯ ಕಿರಣ ಮೂಡಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.